ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ದೊಡ್ಡ ನಿರ್ಣಯ ಆಗಿದೆ. ಇದನ್ನ ನೀವು ಬೇರೆ ಕಡೆ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಆ ನಿರ್ಣಯ ಏನು? ಅದನ್ನ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಮಾತೆತ್ತಿದ್ರೆ ಸಾಕ್ಷಿ ಕೊಡಿ, ಪ್ರೂಫ್ ಕೊಡಿ ಅಂತ ಹಿಂದೂಗಳ ವಿಚಾರದಲ್ಲಿ ಕೇಳ್ತಾ ಇದ್ದ ಸುಪ್ರೀಂ ಕೋರ್ಟ್ ಹೀಗೂ ಮಾಡಬಹುದಾ? ಯಾರ ಒತ್ತಡ? ಜಮ್ಮು ಕಾಶ್ಮೀರದ ಪಹಲ್ಗಾಂವ್ ನಲ್ಲಿ ಆದಂತಹ ಅಟ್ಯಾಕ್ಗೆ ಮೋದಿ ಮತ್ತು ಕೇಂದ್ರ ಸರ್ಕಾರ ಕಾರಣ ಅಂತ ಗೂಬೆ ಕೂರಿಸ್ತಾರೆ. ನಿಜಕ್ಕೂ ಅಲ್ಲಿ ನಡೆದಿದ್ದೇನು? ಯಾರ ವೈಫಲ್ಯ ಕಾರಣ? ಅದಕ್ಕೂ ಇದೇ ಸಂಚಿಕೆನಲ್ಲೇ ಉತ್ತರ ಕೊಡ್ತೀನಿ. ಪಹಲ್ಗಾಂವ್ ಅಂತೂ ಸಂಪೂರ್ಣವಾಗಿ ಬಂದ್ ಆಗಿದೆ. ಅಲ್ಲಿ ಸತ್ತವರೆಲ್ಲ ಹಿಂದೂಗಳೇ. ನೀನು ಯಾವ ಭಾಷೆ ಮಾತಾಡ್ತೀಯಾ, ಯಾವ ಪ್ರದೇಶಕ್ಕೆ ಸೇರಿದವನು, ಯಾವ ಜಾತಿ, ಯಾವುದನ್ನೂ ಕೇಳಲಿಲ್ಲ. ಅವರು ಕೇಳಿದ್ದು ಯಾವ ಧರ್ಮ. ಈಗ ಅಸಲಿ ವಿಷಯಕ್ಕೆ ಬರ್ತೀನಿ. ಭಾರತದ ಇತಿಹಾಸದಲ್ಲಿ ಹಿಂಗಾಗಿಲ್ಲ. ನನಗೆ ನೆನಪಿರುವಷ್ಟರ ಮಟ್ಟಿಗೆ, ನಾನು ರಿಸರ್ಚ್ ಮಾಡಿರುವಷ್ಟರ ಮಟ್ಟಿಗೆ, ನಿಮಗೇನಾದ್ರೂ ಈ ಬಗ್ಗೆ ಈ ಹಿಂದೆ ಇದು ಆಗಿತ್ತು ಅಂತ ನೆನಪಿದ್ರೆ ಕಮೆಂಟ್ ಮಾಡಿ. ಸುಪ್ರೀಂ ಕೋರ್ಟ್ ನ ಸುಪ್ರೀಂ ನ್ಯಾಯಾಧೀಶರು ಪಹಲ್ಗಾಂವ್ ಅಟ್ಯಾಕ್ ನಲ್ಲಿ ಮಡಿದವರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಸರಿಯಾಗಿ 1:59 ಒಂದು ಸೈರನ್ ಆಗುತ್ತೆ. ಆಗ ಎಲ್ಲ ನ್ಯಾಯಮೂರ್ತಿಗಳು, ಮೈಲಾರ್ಡ್ಸು, ಅಧಿವಕ್ತರು, ನ್ಯಾಯವಾದ ಮಾಡುವ ವಕೀಲರು ಎಲ್ರು ಎದ್ದು ನಿಂತು 2 ನಿಮಿಷಗಳ ಮೌನ ಆಚರಿಸ್ತಾರೆ. ಮಡಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ನಿಮಗೆ ನೆನಪಿರ್ಲಿ, ಪೆಹಲ್ಗಾಂವ್ ಈಗ ಸಂಪೂರ್ಣ ಬಂದಾಗಿದೆ. ಒಡೆದು ಓಡಿಸ್ಬಿಟ್ರಲ್ಲ ಹಿಂದೂಗಳನ್ನ. ಸುಪ್ರೀಂ ಕೋರ್ಟ್ ನ ಈ ನಿರ್ಣಯನ ನಾನು ಈಗ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಉಗ್ರ ದಾಳಿಗೆ ಒಳಗಾಗಿ ಸತ್ತವರಿಗೆ ಸಂತಾಪ ವ್ಯಕ್ತಪಡಿಸಿರುವುದು ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲೇ ಇದೇ ಮೊದಲು. ನನಗಂತೂ ಈ ರೀತಿ ಹಿಂದೆ ಆಗಿರೋದು ನೆನಪಿಲ್ಲ. ಸಾಕಷ್ಟು ನೋಡ್ದೆ, ಆದ್ರೆ ಯಾವ ಘಟನೆಗಳು ಸಿಗ್ಲಿಲ್ಲ. ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ. ಇಷ್ಟೇ ಅಲ್ಲ, ಶ್ರದ್ಧಾಂಜಲಿ ಅರ್ಪಿಸಿದ ನಂತರ ಸರ್ವಸಮ್ಮತಿಯಿಂದ ಒಂದು ಪ್ರಸ್ತಾಪ ಮಾಡ್ತಾರೆ. ಆತಂಕವಾದಿಗಳನ್ನ ಕಠಿಣಾತಿ ಕಠಿಣವಾಗಿ ನಿಂದಿಸ್ತೀವಿ ಅಂತ. ನಾನು ಈ ಮಾತನ್ನ ಈಗ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಈಗ ಎಲ್ಲೋ ಒಂದ್ ಕಡೆ ಟೆರರ್ ಅಟ್ಯಾಕ್ ಆಯ್ತು ಅಂತ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಹಜವಾಗಿ ನಿಮ್ಗೆಲ್ಲ ಗೊತ್ತು, ನ್ಯಾಯದ ಕಣ್ಣಿಗೆ ಬಟ್ಟೆ ಕಟ್ಟಿರುತ್ತೆ. ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಅಂತ ತೋರಿಸೋದಿದು. ನೀವು ಹೇಳ್ತೀರಾ ಇವ ಹತ್ಯೆ ಮಾಡಿದಾನೆ. ಆಗ ಕೇಳ್ತಾರೆ ಸಬೂತ್ ಏನಿದೆ ತೋರಿಸು ಅಂತ. ಸಬೂತ್ ಇಲ್ಲ, ಸಾಕ್ಷ್ಯ ಇಲ್ಲ ಅಂದ್ರೆ ಬಿಡುಗಡೆ ಆಗ್ತಾನೆ. ಇಂತಹ ಸುಪ್ರೀಂ ಕೋರ್ಟ್ ಈಗ ಪಹಲ್ಗಾಂವ್ ಅಟ್ಯಾಕ್ ಗೆ ಸಂಬಂಧಪಟ್ಟಂತೆ ಶೋಕ ವ್ಯಕ್ತಪಡಿಸ್ತಾ ಇದೆ. ಅವರು ಪ್ರಸ್ತಾಪದಲ್ಲಿ ಹೇಳ್ತಾರೆ, ಇದು ದುರದೃಷ್ಟಕರ, ಇದು ಭಯೋತ್ಪಾದಕರ ಬರ್ಬರತೆ ಮತ್ತು ಅಮಾನವೀಯತೆಯನ್ನು ತೋರಿಸುತ್ತೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಮಡಿದ ನಿರ್ದೋಷಿಗಳಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತೆ. ಯಾರೆಲ್ಲ ಸಂತ್ರಸ್ತರಿದ್ದಾರೋ ಅವರ ಪರಿವಾರದೊಂದಿಗೆ ನಾವು ಸಹಭಾಗಿ. ಭಗವಂತ ನೊಂದ ಆತ್ಮಗಳಿಗೆ ಶಾಂತಿ ಕೊಡ್ಲಿ. ಯಾರು ಗಾಯಗೊಂಡಿದ್ದಾರೋ ಅವರು ಶೀಘ್ರವಾಗಿ ಗುಣಮುಖವಾಗ್ಲಿ ಅಂತ ಸುಪ್ರೀಂ ಕೋರ್ಟ್ ತನ್ನ ಶೋಕ ಪ್ರಸ್ತಾವದಲ್ಲಿ ಹೇಳಿರೋದು. ನನಗಂತೂ ಈ ರೀತಿಯ ಸುಪ್ರೀಂ ಕೋರ್ಟ್ ನ ಶೋಕ ಪ್ರಸ್ತಾವ ಬಂದಿರೋದು ಇದೇ ಮೊದಲು ಅನ್ಸುತ್ತೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಈಗ ತೀವ್ರ ಒತ್ತಡದಲ್ಲಿದೆ. ಯಾಕೆ ಅಂತಾನು ಹೇಳ್ತೀನಿ. ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಟ್ಟು ಸಿಲುಕಿ ಹಾಕಿಕೊಂಡಿದ್ದು, ಉಪರಾಷ್ಟ್ರಪತಿ ಅವರಿಂದ ಅಟ್ಯಾಕಿಗೆ ಒಳಗಾಗಿದ್ದು, ವಕ್ಫ್ ನ ತೀರ್ಮಾನ ಸಹ ಸುಪ್ರೀಂ ಕೋರ್ಟ್ ನ ಅಂಗಳದಲ್ಲಿದೆ. ಎಲ್ಲ ಆಂಗಲ್ ಗಳಿಂದ ಸುಪ್ರೀಂ ಕೋರ್ಟ್ ಈಗ ಅಟ್ಯಾಕಿಗೆ ಒಳಗಾಗ್ತಾ ಇದೆ. ಮುಂಬೈನಲ್ಲಿ 24/11 ಅಟ್ಯಾಕ್ ಆದಾಗ 106 ಜನ ಸತ್ತಿದ್ರು. ಆಗ ಸುಪ್ರೀಂ ಕೋರ್ಟ್ ಇಂದ ಶ್ರದ್ಧಾಂಜಲಿ ಮಾಡಿತ್ತಾ? ಜಮ್ಮು ಕಾಶ್ಮೀರದಲ್ಲಿ ನರಸಂಹಾರ ಆಗಿತ್ತು. ಕಾಶ್ಮೀರಿ ಪಂಡಿತರು ತಮ್ಮದೇ ಪ್ರದೇಶನ ಬಿಟ್ಟು ಗುಳೆ ಹೊರಟಿದ್ರು. ಆಗ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ತುಟಿ ಪಿಟ್ಟಿಕ್ಕಂದಿತ್ತ. ಹಳೇ ವಿಚಾರ ಇದು, ಈಗ ಯಾಕೆ ತರ್ತೀರಾ ಅಂತಾರೆ. ಜಮ್ಮು ಕಾಶ್ಮೀರದಲ್ಲಾದ ಕಾಶ್ಮೀರಿ ಪಂಡಿತರ ನರಸಂಹಾರಕ್ಕೆ ಸುಪ್ರೀಂ ಕೋರ್ಟ್ ಶ್ರದ್ಧಾಂಜಲಿ ಅರ್ಪಿಸಿತ್ತ. ಅಷ್ಟೇ ಅಲ್ಲ, ಹೈಕೋರ್ಟ್ ನಲ್ಲಿ ಜಸ್ಟಿಸ್ ಗಂಜು ಅವರ ಹತ್ಯೆ ಮಾಡಲಾಗಿತ್ತು. ಆಗಲಾದ್ರೂ ಸುಪ್ರೀಂ ಕೋರ್ಟ್ ಶ್ರದ್ಧಾಂಜಲಿ ಅರ್ಪಿಸಿತ್ತ? ಇಲ್ಲ. ಇದರ ಅರ್ಥ ಕತೆ ಬೇರೆನೇ ಇದೆ. ಆರ್ಟಿಕಲ್ 370 ನ ಮೋದಿ ಸರ್ಕಾರ 2019 ಖತಮ್ ಮಾಡಿತ್ತು. ಈಗೇನು ವಕ್ಫ್ ಬಗ್ಗೆ ಬರ್ತಾ ಇದಾವೆ ಅರ್ಜಿಗಳು, ಅದೇ ರೀತಿ 106 ಅರ್ಜಿಗಳು ಬಂದಿತ್ತು ಸುಪ್ರೀಂ ಕೋರ್ಟ್ ಎದುರುಗಡೆ. ಮೋದಿಯ ಈ ಕ್ರಮವನ್ನು ಖಂಡಿಸಬೇಕು, ಮತ್ತೆ ಆರ್ಟಿಕಲ್ 370 ತರಬೇಕು ಅಂತ. ಈ ಆರ್ಟಿಕಲ್ 370 ಬಗೆಗಿನ ಅರ್ಜಿಗಳನ್ನ ಸಂವಿಧಾನ ಪೀಠ ವಿಚಾರಣೆ ಮಾಡ್ತಾ ಇತ್ತು. ಆಗ ಅದರ ನೇತೃತ್ವ ವಹಿಸಿದ್ದವರು ಮಾಜಿ ಸಿಜೆಐ ಚಂದ್ರಚೂಡ್, ನ್ಯಾಯಮೂರ್ತಿ ಸಂಜಯ್ ಕಿಶನ್, ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ BR ಗವಾಯ್, ಮತ್ತೊಬ್ರು ನ್ಯಾಯಮೂರ್ತಿ ಸೂರ್ಯಕಾಂತ್. ಇವರೆಲ್ಲರಿದ್ದಂತಹ ಪೀಠದ ಮುಂದೆ ಆರ್ಟಿಕಲ್ 370 ಬಗ್ಗೆ ವಿಚಾರಣೆ ಬಂದಿತ್ತು. ಆಗ ಇದೇ ಆರ್ಟಿಕಲ್ 370 ಗೆ ಸಂಬಂಧಪಟ್ಟಂತೆ 3 ವಿಧದ ನಿರ್ಣಯಗಳನ್ನು ಕೊಟ್ಟಿದ್ರು. ನಿಮಗೆ ನೆನಪಿರ್ಲಿ, ಇದೇ ಚಂದ್ರಚೂಡ್ ಅವರ ವಿರುದ್ಧ CBI ತನಿಖೆ ಆಗ್ಬೇಕು ಅಂತ ತಮ್ಮದೇ ಕೊಲೀಗ್ ಜಡ್ಜು ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಅದು ರಾಷ್ಟ್ರಪತಿಗಳ ಅಂಗಳದಲ್ಲಿದೆ. ಇದೇ ಚಂದ್ರಚೂಡ್ ಅವರು ಆಗ ಮೋದಿ ಸರ್ಕಾರಕ್ಕೆ ಆದೇಶ ಮಾಡಿದ್ರು, ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಮಾಡ್ಲೇಬೇಕು. ಕೇವಲ ಹೇಳಲಿಲ್ಲ, ಡೆಡ್ ಲೈನ್ ಸಹ ಕೊಟ್ರು. ಈಗೇನು ತಮಿಳುನಾಡಿನ ವಿಧೇಯಕಗಳಿಗೆ ಸಂಬಂಧಪಟ್ಟಂತೆ 3 ತಿಂಗಳೊಳಗಾಗಿ ಸೈನ್ ಮಾಡ್ಬೇಕು ಅಂತ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಟ್ಟಿದ್ರು. ಆ ರೀತಿ ಇದೇ ಚಂದ್ರಚೂಡ್ ಆಗ ಏನ್ ಹೇಳಿದ್ರು, ಕೇಂದ್ರ ಸರ್ಕಾರದ ದರ್ಜೆಯಲ್ಲಿರ್ತಕ್ಕಂತಹ ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ಮಾಡಿದ ನಂತರ
ರಾಜ್ಯದ ದರ್ಜೆಯನ್ನು ಸಹ ಕೊಡಬೇಕು ಅಂದಿದ್ರು. ನಾವು ಆದೇಶ ಕೊಡ್ತಾ ಇದೀವಿ 30 ಸೆಪ್ಟೆಂಬರ್ 2024 ಹೊತ್ತಿಗೆ ಎಲೆಕ್ಷನ್ ಮುಗಿಬೇಕು ಜಮ್ಮು ಕಾಶ್ಮೀರಕ್ಕೆ. ಯಾರು ಕೊಟ್ಟಿದ್ದು ಆದೇಶ? ಇದು ಸುಪ್ರೀಂ ಕೋರ್ಟ್. ನೀವೇ ನೋಡಿ ಹೇಗಿದೆ. ಶಾಸಕಾಂಗದಲ್ಲಿ ನ್ಯಾಯಾಂಗದ ಇಂಟರ್ಫಿಯರೆನ್ಸ್ ಅಲ್ವಾ ಇದು? ರಾಜಕಾರಣ ಮಾಡೋದಕ್ಕೆ ರಾಜಕಾರಣಿಗಳಿದ್ದಾರೆ. ಯಾವಾಗ ರಾಜಕಾರಣದಲ್ಲಿ ಜುಡಿಷಿಯರ್ ಇಂಟರ್ಫಿಯರೆನ್ಸ್ ಇರುತ್ತೋ, ಇದೇ ರೀತಿ ಜುಡಿಷಿಯರ್ ಇಂಟರ್ಫಿಯರೆನ್ಸ್ ಶಾಸಕಾಂಗದಲ್ಲಿ ಮಾಡೇ ಮಣಿಪುರದಲ್ಲಿ ಏನಾಯ್ತು, ಜಮ್ಮು ಕಾಶ್ಮೀರದ ಪಾಲ್ಗಾಮ್ ನಲ್ಲಿ ಏನಾಗಿದೆ. ಸುಪ್ರೀಂ ಕೋರ್ಟ್ ನ ಆದೇಶ ಬಂದಿದೆ ಅಂತೇಳಿ ಮೋದಿ ಸರ್ಕಾರ ಸಹ 3 ಫೇಸ್ ನಲ್ಲಿ ಅವರು ಕೊಟ್ಟ ಡೆಡ್ ಲೈನ್ ನ ಒಳಗೆ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಎಲೆಕ್ಷನ್ ಸಹ ಮಾಡಿದ್ರು. ಅಲ್ಲಂತೂ ಬಿಜೆಪಿ ಸರ್ಕಾರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಈಗ ಬಂದಿರತಕ್ಕಂಥದ್ದು ಪ್ರತ್ಯೇಕವಾದಿ ಪರ ನಿಲ್ಲುವಂತಹ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ನ ಸರ್ಕಾರ. ಯಾವಾಗ ಸರ್ಕಾರ ರಚನೆ ಮಾಡುವಲ್ಲಿ ಸಫಲ ಆದ್ರೋ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನವರು ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ನಮಗೆ ಪೂರ್ಣ ರಾಜ್ಯ ದರ್ಜೆಯ ಸ್ಥಾನಮಾನ ಬೇಕು ಜಮ್ಮು ಕಾಶ್ಮೀರಕ್ಕೆ ಅಂತ. ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲಿ ಇದೇ ವಿಚಾರ ಇಟ್ಕೊಂಡು ಮಾರಾಮಾರಿಯಾಗಿತ್ತು. ಎಂತವರಿಗೂ ಅದನ್ನು ನೋಡಿದ ಮೇಲೆ ಈ ಸರ್ಕಾರ ಬಂದಿರೋದೇ ಅರಾಜಕತೆ ಸೃಷ್ಟಿ ಮಾಡೋದಕ್ಕೇನಪ್ಪ ಜಮ್ಮು ಕಾಶ್ಮೀರದಲ್ಲಿ ಅನ್ನುವ ಅನುಮಾನಗಳು ಮೂಡಿತ್ತು. ಆಡಳಿತಕ್ಕೆ ಬಂದ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮತ್ತಷ್ಟು ಪ್ರತ್ಯೇಕವಾದಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಆರ್ಟಿಕಲ್ 370 ಖತಮ್ ಆಯ್ತೋ, ಸೇನೆಗೆ ಹೆಚ್ಚಿನ ಅಧಿಕಾರ ಸಿಕ್ತೋ, ಸ್ಟೋನ್ ಪೆಲ್ಟಿಂಗ್ ಆಗಿರ್ಬೋದು, ಭಯೋತ್ಪಾದನಾ ಚಟುವಟಿಕೆಗಳಾಗಿರ್ಬೋದು, ನಲ್ ಆಯ್ತು, ಸಂಪೂರ್ಣ ಬಂದಾಯ್ತು. ಆದ್ರೆ ಯಾವಾಗ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಬಂತೋ ಮತ್ತೆ ಶುರುವಾಯಿತು ಆತಂಕವಾದಿ ಚಟುವಟಿಕೆಗಳು. ಶ್ರೀನಗರದ ಸಂಡೇ ಬಜಾರ್ ನಲ್ಲಿ ಅಟ್ಯಾಕ್ ಆಗುತ್ತೆ, 12 ಜನಕ್ಕೆ ಗಾಯ ಆಗುತ್ತೆ. ಪದೇ ಪದೇ ಸೇನೆಯ ಜೊತೆಗೆ ಚಕಮಕಿಗಳಾಗುತ್ತೆ. ಚುನಾವಣೆಯಿಂದ ಶುರುವಾಗಿದ್ದು ಸರ್ಕಾರ ರಚನೆ ಆದ್ಮೇಲೆ ಮತ್ತೆ ಭಯೋತ್ಪಾದನಾ ಚಟುವಟಿಕೆಗಳು ಜಮ್ಮು ಕಾಶ್ಮೀರದಲ್ಲಿ ತಲೆ ಎತ್ತುತ್ತೆ. ಜಮ್ಮು ಕಾಶ್ಮೀರದ ತೀರ್ಥಯಾತ್ರಿಗಳ ಬಸ್ ಮೇಲೆ ಅಟ್ಯಾಕ್ ಆಗುತ್ತೆ, 9 ಜನರ ಸಾವಾಗುತ್ತೆ. ಸೇನಾ ಗಾಡಿಯ ಮೇಲೆ ಟಾರ್ಗೆಟ್ ಮಾಡ್ತಾರೆ, 5 ಜನರ ಸಾವಾಗುತ್ತೆ. ಈ ಪಟ್ಟಿ ಮುಂದುವರಿತಾನೆ ಹೋಗುತ್ತೆ. ಪುಲ್ವಾಮಾ ಅಟ್ಯಾಕ್ ಆರ್ಟಿಕಲ್ 370 ಖತಮ್ ಮಾಡೋದಕ್ಕೂ ಮುಂಚೆ ಆಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ದೊಡ್ಡ ಅಟ್ಯಾಕ್ಗಳು ಆಗಿದ್ದಿರ್ಲಿಲ್ಲ. ಈಗ ಪಹಲ್ಗಾವ್ ನಲ್ಲಿ ಆಗಿದೆ, ಅದು ಜಮ್ಮು ಕಾಶ್ಮೀರದಲ್ಲಿ NC ಮತ್ತು ಕಾಂಗ್ರೆಸ್ ಸರ್ಕಾರ ರಚನೆ ಆದ್ಮೇಲೆ. ನೀವು ಕೇಳ್ಬೋದು, ಗೃಹ ಮಂತ್ರಿಗಳು ಮತ್ತು ರಾಜ್ಯಪಾಲರನ್ನ ಇದಕ್ಕೆ ಹೊಣೆ ಹಾಕಿಸ್ಬೇಕಲ್ವಾ, ಪೊಲೀಸರು ಅವರ ಕೈ ಕೆಳಗೆ ಬರ್ತಾರೆ, ಪಹಲ್ಗಾವ್ ನಲ್ಲಿ ಪೊಲೀಸರು ಮತ್ತು ಸೇನೆ ಯಾಕಿರ್ಲಿಲ್ಲ ಅಂತ. ಅದಕ್ಕೂ ಉತ್ತರ ಇದೆ ಕೇಳಿ. ಫಾರ್ ಎಕ್ಸಾಂಪಲ್ ದಿಲ್ಲಿನೇ ತೆಗೆದುಕೊಳ್ಳಿ. ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿದಿನ ಪೊಲೀಸರ ಮೇಲೆ ಒಂದಿಲ್ಲೊಂದು ಆರೋಪಗಳನ್ನು ಮಾಡ್ತಾ ಇದ್ರು. ದಿಲ್ಲಿಯ ಪೊಲೀಸರ ನೈತಿಕ ಸ್ಥೈರ್ಯ ಕುಗ್ಗಿ ಹೋಗ್ತಾ ಇತ್ತು. ನೀವೇ ಯೋಚನೆ ಮಾಡಿ, ದೇಶದ ರಾಜಧಾನಿಯ ಸಶಕ್ತ ಪೊಲೀಸ್ ಪಡೆಗೆ ಪ್ರತಿದಿನ ಎದ್ದು ಬೈತಾನೆ ಇದ್ರೆ ಅವರ ಮೊರಾಲ್ ಡೌನ್ ಆಗಲ್ವಾ? ಜಮ್ಮು ಕಾಶ್ಮೀರದಲ್ಲೂ ಆಗಿದ್ದು ಇದೆ. ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚನೆಯಾದ ನಂತರ ಇಂಡಿ ಕೂಟದವರು ಅವರದ್ದೇ ರಾಜ್ಯದ ಅವರ ಪೊಲೀಸರಿಗೆ ಬೈಯೋದಕ್ಕೆ ಶುರು ಮಾಡಿದ್ರು. ಸೇನೆಯ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿಯ ಜನರನ್ನ ಎತ್ತಿ ಕಟ್ಟೋದಕ್ಕೆ ಶುರು ಮಾಡಿದ್ರು. ಒಬ್ಬ ಪೊಲೀಸ್ ಅಥವಾ ಸೇನೆಯನ್ನ ಅಲ್ಲಿಯ 100 ಜನರು ಘೇರವಾಗಿ ಅವಮಾನ ಮಾಡಿದ್ರೆ ಯಾವ ಪೊಲೀಸ್ ಅಥವಾ ಸೇನೆ ನಿಲ್ಲೋದಿಕ್ಕೆ ಸಾಧ್ಯ? ಈಗ ಗೊತ್ತಾಯ್ತಾ ನಿಮಗೆ ಪಹಲ್ಗಾವ್ ನಲ್ಲಿ ಪೊಲೀಸ್ ಮತ್ತು ಸೇನೆ ಯಾಕೆ ಇರಲಿಲ್ಲ ಅಂತ. ಇದು ಪ್ರವಾಸಿ ತಾಣ, ಜನರು ಸ್ವಚ್ಛಂದವಾಗಿ ಓಡಾಡ್ಲಿ ಬಿಡಿ, ಇಲ್ಲೂ ಯಾಕೆ ಪೊಲೀಸರನ್ನು ಮತ್ತು ಸೇನೆಯನ್ನ ತುರುಕ್ತೀರಾ ಅಂದವರು ಸಹ ಇವರೇ ನೋಡಿ. ಈಗ ಹೇಳಿ, ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಕೊಟ್ಟು ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಆಗ್ಲೇಬೇಕು ಅಂತ ಮಾಡಿಸಿದ್ರಲ್ಲ, ಪಹಲ್ಗಾವ್ ಘಟನೆಗೆ ಯಾರು ಕಾರಣ? ಅವಸರವಾಗಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗ್ಲೇಬೇಕು ಅಂತ ಆದೇಶ ಕೊಡದೆ ಹೋಗಿದ್ರೆ ಇಂತಹ ಘಟನೆ ಆಗ್ತಾ ಇತ್ತಾ? ಇದರಲ್ಲಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಟ್ ಕನೆಕ್ಷನ್ ಅಂತ ನೀವು ಕೇಳ್ಬೋದು. ಹೌದು, ಇಲ್ಲ. ಆದ್ರೆ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾರು ಗೆದ್ದು ಬಂದ್ರು ಅವರಿಗೆ ಭಾರತದ ಮೇಲೆ ವಿಶ್ವಾಸನೇ ಇಲ್ಲ. ಯಾವಾಗಲೂ ಪ್ರತ್ಯೇಕವಾದದ ಬಗ್ಗೆನೇ ಯೋಚನೆ, ಭಾರತದ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಅವರಿಗೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.